ಮಾಡಬಾರ್ದು. PKPSಗಳಿದ್ದಾವೆ, ಅಲ್ಲಲ್ಲೇ DCC ಬ್ಯಾಂಕ್ಗಳ ಮೂಲಕ ಆ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ PKPSಗಳಿರ್ತಾವೆ. ಅಲ್ಲಿಂದ ದುಡ್ಡು ತಮ್ಮ ದುಡ್ಡು ಕೂಡಿಸಿ ಗೋಡೌನ್ ಕಟ್ಟಿಸ್ಕೊಂಡ್ರೆ ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗ್ತದೆ. ವ್ಯಾಪಾರ ಶುರು ಆಯ್ತು ದುಡ್ಡು ತಿರುಗಲಿಕ್ಕೆ ಹತ್ತದ. ಇದು ಯಾಕೆ ತಿಳ್ಕೊಳಕ್ಕೆ ನಮ್ಮಲ್ಲಿ ಬರ್ತಾಯಿಲ್ಲ, ಇದನ್ನು ಯಾಕೆ ತಿಳಿಸ್ಕೊಡ್ತಾ ಇಲ್ಲ ನಮ್ಮ ನಾಯಕರು ಸಹಿತ. ಇವತ್ತು ಇದೇ ಹೆಸರು ಹೇಳಿದ್ದು ನಿಮಗೆಲ್ಲ. ಅವ್ರು ಇವತ್ತು ಹಕ್ಕು ಕೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ವಿಶೇಷವಾಗಿ ನಮಗೆ ನೀವು ಈ 3 ಕಾರ್ಯಕಾಲ ತೆಗೀರಿ, ರದ್ದು ಮಾಡಿರಿ, ಬೆಂಬಲ ಬೆಲೆ ಕಾನೂನು ಮಾಡಿರಿ. ಹೌದು ಒಳ್ಳೆಯದಾವ, ಇಲ್ಲ ಅಂತಲ್ಲ. ಆದರೆ ಬೆಂಬಲ ಬೆಲೆ ಆಗ್ರಿ, ನಿಮಗೆ ಮ್ಯಾಕ್ಸಿಮಮ್ ರೇಟ್ ನೀವು ಫಿಕ್ಸ್ ಮಾಡೋಂಥದ್ದು ಯಾಕೆ ತರೋಕ್ಕೆ ನೀವು ಪ್ರಯತ್ನ ಮಾಡೋದು ಕುಡ್ಕೊಂಡು. ಅವ್ರ ಹಕ್ಕು ಒತ್ತಾಯ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಈಗ ಇದ್ದಂಥ ಅವ್ರ ಮೇನ್ ಹಕ್ಕು ಒತ್ತಾಯಗಳು ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳು ಮತ್ತು ಶ್ರಮಶಕ್ತಿ ನೀತಿ 2025 ರದ್ದುಪಡಿಸಬೇಕದು. ಯಾಕಂದ್ರೆ ಇದು ಪೂರ್ತಿ ಕಾರ್ಮಿಕರನ್ನು ಗುಲಾಮರನ್ನಾಗಿ ಮಾಡುವಂಥ ಕಾನೂನಾಗಿದೆ. ಕೇವಲ ಕಾರ್ಪೊರೇಟ್ ಪರ ಇದ್ದಂಥದ್ದು ಅದು ರದ್ದು ಮಾಡಬೇಕು. ಒಳ್ಳೆಯದು. ಬಗರ್ ಹುಕುಂ ಜಮೀನು ಸಾಗುವಳಿ ರೈತರಿಗೆ ಭೂಮಿ ಮಂಜೂರು ಮಾಡಬೇಕು. ಪಾಪ ಎಷ್ಟೋ ರೈತರು ಎಷ್ಟೋ ವರ್ಷಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬಗರ್ ಹುಕುಂ ಯಾವ ಕಿತ್ತುಗಿದ್ದಾರೆ ಅವ್ರನ್ನ, ಅವ್ರ ಸಾಗುವಳಿ ಮಾಡೋದಕ್ಕೆ ಅವುಗಳನ್ನ ಏನು ಮಾಡ್ರಪ್ಪ ಅಂತ ಮಂಜೂರು ಮಾಡ್ರಿ ಅಂತೇಳಿ. ಇನ್ನು ಅದ್ರ ಜೊತೆ ದೇವನಹಳ್ಳಿ ಭೂ ಸ್ವಾಧೀನ ರದ್ದು ಘೋಷಣೆಯನ್ನು ತಕ್ಷಣವೇ ಗೆಜೆಟಲ್ಲಿ ಪ್ರಕಟಿಸಬೇಕು. ರದ್ದು ಮಾಡಿದ್ದೀವಿ ಅಂತೇಳಿ ದೇವನಹಳ್ಳಿ ಅದು ಹೋರಾಟ ಮಾಡಿದ್ರು ನಮ್ಮ ರೈತರು. ಅದೇ ಕಡೆಗೆ ಅರಣ್ಯವಾಸಿಗಳನ್ನು ಒಕ್ಕಲಿಪಿಸುವ ಆತಂಕದಿಂದ ಪಾರು ಮಾಡಬೇಕು. ಅವು ಅರಣ್ಯದಲ್ಲಿ ಇರುತ್ತಂಥ ಜನರನ್ನು ಅಲ್ಲಿ ಎಬ್ಸುವಂಥದ್ದು ಒಕ್ಕಲೆ ಅರಣ್ಯ ಬಿಟ್ಟು ಹೊರಗೆ ಹೊರಬಳಿ ಅಂತೇಳಿ ಅದು ಮೊದಲು ನಿಲ್ಲಬೇಕು. ಅರಣ್ಯ ನಂಬಿ ಬದುಕುವಂಥ ಜನ ಇದ್ದಾರೆ ನಮ್ಮಲ್ಲಿ ಆದಿವಾಸಿಗಳು. ಅವರು ಬದುಕಿನ ಗ್ಯಾರಂಟಿ ಕೊಡಬೇಕಂತ ಕೇಳ್ತಾ ಇದ್ದಾರೆ. ಒಳ್ಳೆಯ ವಿಚಾರ. ಎಲ್ಲ ಆದಿವಾಸಿ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ನೀಡಬೇಕು. ಅಲ್ಲಿ ಬದುಕುತ್ತಿರುವಂಥ ಜೀವನ ಮಾಡುತ್ತಿರುವಂಥ ಆದಿವಾಸಿಗಳಿಗೆ ಅವ್ರವ್ರ ಭೂಮಿ ಹಕ್ಕು ಕೊಡಬೇಕು ಅನ್ನೋಂಥ ಬೇಡಿಕೆ ಇಟ್ಟಿದ್ದಾರೆ. ಒಳ್ಳೆಯದು. ಸರ್ಜಾಪುರ ಹೋಬಳಿಯ ಅಂಜೇನಹಳ್ಳಿ, ಮುತ್ತೇನಲ್ಲೂರು, ಸೊಳ್ಳೆಯಪುರ ಗ್ರಾಮಗಳಲ್ಲಿ ಫಲವತ್ತಾದ ಜಮೀನು ಸ್ವಾಧೀನ ಕೈ ಬಿಡಬೇಕು, ಸ್ವಾಧೀನ ಮಾಡ್ಕೊಳ್ಳೋದ್ರ ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ. ಕನಿಷ್ಠ ಬೆಂಬಲ ಬೇಕು, ಮೆಕ್ಕೆಜೋಳ ಖರೀದಿಸಬೇಕು. ಅದಷ್ಟೇ ಆಗಿರಿ, ಎಲ್ಲನೂ ಖರೀದಿ ಮಾಡಬೇಕು, ಕಾನೂನು ಮಾಡಬೇಕು ಅಂತೇಳಿ ಒತ್ತಾಯ ಅದು ಇಲ್ಲಿವರೆಗೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ